ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 30 ಮಾರ್ಚ್ 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಪ್ರಶ್ನೆಗಳು 25, 10 ಸೆಕೆಂಡ್ ಕಾಲಾವಕಾಶ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ಪಡೆಯಬಹುದು. ಸರಣಿ 33 2021 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ಅತಿ ಶೀಘ್ರದಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ಕಂಬೈನ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಸರಣಿಯಲ್ಲಿ ಅದನ್ನು ನೋಡ್ಕೊಳ್ಳಿ. ಟೆಲಿಗ್ರಾಮ್ ಹ್ಯಾಂಡಲ್ಸ್ ಈ ರೀತಿ ಇದೆ, ಫಾಲೋ ಮಾಡಬಹುದು. ರಿವಿಷನ್ಸ್ ಮಾಡೋಣ. ಈ ರಿವಿಷನ್ಸ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ @SBK ಕನ್ನಡ ಅಂತ ಫಾಲೋ ಮಾಡಿ ಪ್ರತಿದಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಅರ್ತ್ ಅವರ್ ಡೇ ಅನ್ನ ನಾವು ಈ ವರ್ಷ ಮಾರ್ಚ್ 22ನೇ ತಾರೀಕು ಆಚರಣೆ ಮಾಡಿದ್ವಿ. ಇತ್ತೀಚೆಗೆ ಫಿಚ್ ರೇಟಿಂಗ್ಸ್ 2021-22ರ ಆರ್ಥಿಕ ವರ್ಷದಲ್ಲಿ ಭಾರತದ GDPಯ ಶೇಕಡವಾರು ಅಂದಾಜು ಪ್ರಮಾಣ 12.8%. ವಿಶ್ವ ರಂಗಭೂಮಿ ದಿನವನ್ನ 27 ಮಾರ್ಚ್ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಕೈಗೆಟಕುವ ಬಾಡಿಗೆ ವಸತಿ ಯೋಜನೆಯನ್ನ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ. ಇತ್ತೀಚೆಗೆ ನಿಧನರಾದಂತಹ ಲಕ್ಷ್ಮೀಪ್ರಿಯ ಮೋಹಪಾತ್ರ ಅವರು ಖ್ಯಾತ ನರ್ತಕಿಯಾಗಿದ್ರು. 28ನೇ ಹುನಾರ್ ಹಾತ್ ಅನ್ನ ಗೋವಾದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಇತ್ತೀಚೆಗೆ ಆರೋಹಿಗಳಾದ ಕಿಲೇರಿ ಮತ್ತು ಅನು ಯಾದವ್ ಅವರು 24 ಗಂಟೆಗಳಲ್ಲೇ ಯಾವ ಅತ್ಯುನ್ನತ ಶಿಖರವನ್ನ ಏರಿ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಕಿಲಿಮಂಜಾರೋ ಪರ್ವತವನ್ನ ಏರಿ 24 ಗಂಟೆಗಳ ಒಳಗಡೆನೆ ಇಬ್ರು ಕೂಡ ಅದನ್ನ ಏರಿ ಆ ಶಿಖರವನ್ನ ಏರಿ ದಾಖಲೆಯನ್ನ ಮಾಡಿರ್ತಾರೆ. ಇತ್ತೀಚೆಗೆ ವಿದೇಶಾಂಗ ಸಚಿವರಾದಂತಹ ಎಸ್ ಜಯಶಂಕರ್ ಅವರು 2 ದಿನಗಳ ಅಧಿಕೃತ ಭೇಟಿಯನ್ನ ತಜಿಕಿಸ್ತಾನ ದೇಶಕ್ಕೆ ಕೊಟ್ಟಿರ್ತಾರೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಯುವಕರಿಗೆ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇತನವನ್ನ ಘೋಷಣೆ ಮಾಡಿರ್ತಾರೆ. ಇತ್ತೀಚೆಗೆ ಸೌಸು ನುಗ್ಯೆಸೋ ಅವರು ಕಾಂಗೋ ದೇಶದ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಗಳಿಸಿರ್ತಾರೆ. ಇದಿಷ್ಟು ನೆನ್ನೆಯ ಒಂದಿಷ್ಟು ಪ್ರಶ್ನೆಗಳು. ಉಳಿದಂತ ಪ್ರಶ್ನೆಗಳು ಮತ್ತು ಡೀಟೇಲ್ ಅನಾಲಿಸಿಸ್ಗೆ ನೆನ್ನೆ ವಿಡಿಯೋನ ನೋಡಿ. ಈ ವಿಡಿಯೋದ ಬಲಭಾಗದ ಐ ಬಟನ್ ಇದೆ, ಕ್ಲಿಕ್ ಮಾಡಿ. ಅಥವಾ ಈ ವಿಡಿಯೋದ ಲಾಸ್ಟ್ ಅಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಬರುತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ, ಅದು ಕೂಡ ನೋಡ್ಕೋಬಹುದು. ಸೊ MCQ ಶುರು ಮಾಡೋದಕ್ಕೂ ಮುಂಚೆ 2 ಇಂಪಾರ್ಟೆಂಟ್ ಆಗಿರೋ ವಿಷಯಗಳು. ನಿನ್ನೆ TB ಮುಕ್ತ ಭಾರತದ ಒಂದು ಇನಿಷಿಯೇಟಿವ್ ಬಗ್ಗೆ ಹೇಳಿದೆ. ಬುಡಕಟ್ಟು TB ಇನಿಷಿಯೇಟಿವ್, ಟ್ರೈಬಲ್ TB ಇನಿಷಿಯೇಟಿವ್ ಬಗ್ಗೆ ಹೇಳಿದೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿ. ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಹರ್ಷವರ್ಧನ್ ಅವರು TB ಮುಕ್ತ ಭಾರತ ಮಾಡುವ ಒಂದು ಸದುದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದರ ಅನ್ವಯ ಆ ಒಂದು ಇನಿಷಿಯೇಟಿವ್ ನ ಭಾಗವಾಗಿ ಟ್ರೈಬಲ್ TB ಇನಿಷಿಯೇಟಿವ್ ಅಂತ ಮಾಡ್ತಾ ಇದ್ದಾರೆ. ಬುಡಕಟ್ಟು TB ಇನಿಷಿಯೇಟಿವ್ ಅಂತ ಅದನ್ನ ಪ್ರಾರಂಭ ಮಾಡಿರ್ತಾರೆ. ಕ್ಷಯರೋಗ ನಿರ್ಮೂಲನೆಗಾಗಿ ಜಂಟಿ ಕ್ರಿಯಾ ಯೋಜನೆಯ ಕುರಿತು ಮಾರ್ಗದರ್ಶನವನ್ನ ನೀಡುವಂತ ಸಂದರ್ಭದಲ್ಲಿ ಬುಡಕಟ್ಟು ಸಚಿವಾಲಯದ ಪ್ರಕಟಣೆಯಲ್ಲಿ ವಿಶೇಷ ಆವೃತ್ತಿಯನ್ನು ಕೂಡ ಮಾಡಲಾಗಿದೆ. ಸೊ ಈ ಆವೃತ್ತಿಯ ಕುರಿತು ನಾವು ಅಲೆಕ್ ಮತ್ತು ಬುಡಕಟ್ಟು ಕ್ಷಯ ಉಪಕ್ರಮದ ಕುರಿತಾದ ದಾಖಲೆಗಳನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡೋದನ್ನ ಸ್ಮರಿಸಬಹುದಾಗಿದೆ. TB ಮುಕ್ತ ಭಾರತದ ಒಂದು ಯೋಜನೆ ಏನಿದೆ, TB ಮುಕ್ತ ಭಾರತದ ಒಂದು ಇನಿಷಿಯೇಟಿವ್ ಇದೆ, ಅದರಲ್ಲಿನೇ ಈ ಒಂದು ಒಳಗಡೆ ಇರತಕ್ಕಂಥ ಇನಿಷಿಯೇಟಿವ್ ಇದಾಗಿರ್ತದೆ. ದೇಶಾದ್ಯಂತ ಉಚಿತ ಚಿಕಿತ್ಸೆ ಮತ್ತು TB ಆರೈಕೆಗೆ ಸಾರ್ವತ್ರಿಕ ಪ್ರವೇಶವನ್ನ ಖಾತ್ರಿಪಡಿಸಿಕೊಳ್ಳಲು ಸರ್ಕಾರ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತೆ ಅಂತ ಅವರು ತಿಳಿಸಿರ್ತಾರೆ. ಈ ಒಂದು ನಿರ್ವಹಣೆ ಏನಿದೆ ಇದು ನಮ್ಮ ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. 1976ರಲ್ಲಿ ಈ ಒಂದು ಇಲಾಖೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರ್ತದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೇಂದ್ರ ಸಚಿವರು ಪ್ರಸ್ತುತ ಇರತಕ್ಕಂಥವರು ಹರ್ಷವರ್ಧನ್ ಅವರು. ನೆಕ್ಸ್ಟ್, ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಾದಂತಹ ಶೇಖ್ ಹಸೀನಾ ಅವರು ಢಾಕಾದಿಂದ ನ್ಯೂ ಜುಲೈಗುರಿಗೆ ಒಂದು ಮೈತ್ರಿ ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ರೈಲನ್ನ ವರ್ಚುವಲ್ ಮೋಡ್ ನಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ಸೊ ಬಾಂಗ್ಲಾದೇಶದ ರಾಜಧಾನಿ ಮತ್ತು ಅತಿ ದೊಡ್ಡ ನಗರ ಢಾಕಾ. ಅಧ್ಯಕ್ಷರು ಅಬ್ದುಲ್ ಹಮೀದ್, ಪ್ರಧಾನಮಂತ್ರಿಗಳು ಶೇಖ್ ಹಸೀನಾ. ಈಗ MCQs ನ ನೋಡ್ತಾ ಹೋಗೋಣ. ಶಹೀದ್ ಅಫ್ತಾಬ್ ಉಲ್ಲಾ ಖಾನ್ ಪಾರ್ಕ್ ಅನ್ನ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ? ವೇರ್ ಇಸ್ ಶಹೀದ್ ಅಫ್ತಾಬ್ ಉಲ್ಲಾ ಖಾನ್ ಪಾರ್ಕ್ ಇನಾಗ್ರೇಟೆಡ್? ಗೋರಖ್ಪುರ ಇಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಇತ್ತೀಚೆಗೆ ನಾಸಾದ ಕ್ಯೂರಿಯಾಸಿಟಿ ರೋವರ್ ಯಾವ ಗ್ರಹದ ಮೇಲೆ ಹಾದು ಹೋಗುವ ಸಂದರ್ಭದಲ್ಲಿ ಭೂಮಿಯಂತಹ ಮೋಡಗಳ ಅದ್ಭುತವಾದ ಫೋಟೋ ಮತ್ತು ವಿಡಿಯೋಗಳನ್ನ ಕಳಿಸಿದೆ? ರೀಸೆಂಟ್ಲಿ ನಾಸಾಸ್ ಕ್ಯೂರಿಯಾಸಿಟಿ ರೋವರ್ ಸೆಂಟ್ ಅ ಸ್ಟನ್ನಿಂಗ್ ವಿಡಿಯೋ ಆಫ್ ಅರ್ತ್ ಲೈಕ್ ಕ್ಲೌಡ್ಸ್ ಪಾಸಿಂಗ್ ಓವರ್ ವಿಚ್ ಪ್ಲಾನೆಟ್? ಸರಿಯಾದ ಉತ್ತರ ಮಂಗಳ. ಇತ್ತೀಚೆಗೆ DD ಫ್ರೀ ಡಿಶ್ ಎಷ್ಟು ಮಿಲಿಯನ್ ಚಂದಾದಾರರ ಸಂಖ್ಯೆಯನ್ನ ದಾಟಿದೆ? ರೀಸೆಂಟ್ಲಿ DD ಫ್ರೀ ಡಿಶ್ has crossed the figure of how many million subscribers? ಸರಿಯಾದಂತ ಉತ್ತರ 40 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗಳ ಗಡಿಯನ್ನ ದಾಟಿದೆ. 1 ಮಿಲಿಯನ್ ಅಂದ್ರೆ 10 ಲಕ್ಷ. ಇತ್ತೀಚೆಗೆ ಗರಿಷ್ಠ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಹೊಂದಿರತಕ್ಕಂತ ರಾಜ್ಯ ಯಾವುದು? ಸೊ ಇತ್ತೀಚೆಗೆ ಒಂದು ರಿಪೋರ್ಟ್ ಬಂದಿತ್ತು ದಿ ಹಿಂದೂ ಪತ್ರಿಕೆಯಲ್ಲಿ, ನೀವು ಹೋಗಿ ನೋಡ್ಕೋಬಹುದು. which is going to be the state with the maximum international airports recently.
ಸರಿಯಾದಂತ ಉತ್ತರಗಳು ಉತ್ತರ ಪ್ರದೇಶ. ಇಲ್ಲಿ ಕೊಡ್ತಕ್ಕಂಥ MCQs ಏನಿದೆ ಇದರ ಸಂಬಂಧಪಟ್ಟಿರೋ ಆರ್ಟಿಕಲ್ಸ್ ಗಳನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಜೊತೆಗೆ ಗ್ರೂಪ್ ಕೂಡ ಇಲ್ಲಿದೆ, ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ಕೂಡ ಇದೆ. ಯಾವ್ದಾದ್ರು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬೇಕು ಅಂದ್ರೆ ಅಲ್ಲಿ ನೀವು ರಿಕ್ವೆಸ್ಟ್ ಮಾಡಬಹುದಾಗಿರುತ್ತೆ. ಉತ್ತರ ಪ್ರದೇಶ ಶೀಘ್ರದಲ್ಲೇ ದೇಶದಲ್ಲಿ ಗರಿಷ್ಠ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಹೊಂದುವಂತ ರಾಜ್ಯವಾಗಲಿದೆ. ಮುಂದಿನ 3 ವರ್ಷಗಳಲ್ಲಿ 3 ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಲ್ಲಿ ಕಾರ್ಯರೂಪಕ್ಕೆ ಶುರುವಾಗ್ತಾ ಇವೆ ಮತ್ತು ಕಾರ್ಯರೂಪಕ್ಕೂ ಕೂಡ ಬರ್ತವೆ. ಶೀಘ್ರದಲ್ಲೇ 5 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಆ ಒಂದು ರಾಜ್ಯ ಹೊಂದುತ್ತೆ. ಇದ್ರ ಬಗ್ಗೆನೇ ಒಂದು ಡೀಟೇಲ್ ರಿಪೋರ್ಟ್ ಬಂದಿತ್ತು. ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ 5 ಒಪ್ಪಂದಗಳಿಗೆ ಸಹಿ ಹಾಕಿದೆ? ಇನ್ ರೀಸೆಂಟ್ಲಿ ಇಂಡಿಯಾ ಹ್ಯಾಸ್ ಸೈನ್ಡ್ 5 MOUs ವಿತ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರಿ? MOUs ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಬಾಂಗ್ಲಾದೇಶ. ಭಾರತ ಬಾಂಗ್ಲಾದೇಶ ವಿಪತ್ತು ನಿರ್ವಹಣೆ, ಕ್ರೀಡೆ, ಯುವ ವ್ಯವಹಾರಗಳು, ವ್ಯಾಪಾರ, ತಂತ್ರಜ್ಞಾನ ಮತ್ತು ಇನ್ನಿತರ ಪ್ರಮುಖ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಒಂದು ಒಪ್ಪಂದಗಳಿಗೆ ಸಹಿ ಹಾಕಿವೆ. ಇವು ಪರಸ್ಪರ ಅಭಿವೃದ್ಧಿ ಸಹಭಾಗಿತ್ವಕ್ಕೆ ಬಲವನ್ನ ಕೊಡುತ್ತೆ ಮತ್ತು ರಾಷ್ಟ್ರದ ಜನರಿಗೆ, ವಿಶೇಷವಾಗಿ ಯುವಕರಿಗೆ ಪ್ರಯೋಜನವನ್ನ ತರುತ್ತೆ ಅಂತ ಭಾರತದ ಪ್ರಧಾನಮಂತ್ರಿಗಳು ತಿಳಿಸಿರ್ತಾರೆ. ಬ್ರಿಟಿಷ್ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಮೇಲೆ ಇತ್ತೀಚೆಗೆ ನಿಷೇಧವನ್ನು ಘೋಷಿಸಿದ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ಡ್ ಎ ಬ್ಯಾನ್ ಆನ್ ಬ್ರಿಟಿಷ್ ಇಂಡಿವಿಜುವಲ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್? ಸರಿಯಾದ ಉತ್ತರ ಚೀನಾ. ರಾಜ್ಯಕ್ಕೆ ಪ್ರವೇಶಿಸಲು ನೆಗೆಟಿವ್ RT-PCR ವರದಿಯನ್ನು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಕಡ್ಡಾಯಗೊಳಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ರೀಸೆಂಟ್ಲಿ ಮ್ಯಾಂಡೇಟೆಡ್ ಎ ನೆಗೆಟಿವ್ RT-PCR ರಿಪೋರ್ಟ್ ಫಾರ್ ದಿ ಎಂಟ್ರಿ ಇನ್ ಟು ದ ಸ್ಟೇಟ್? ಸರಿಯಾದ ಉತ್ತರ ಗುಜರಾತ್. ಕಾಮೆಂಟ್ ಸೆಕ್ಷನ್ ಹೋಗಿ RT-PCR ನ ಫುಲ್ ಫಾರ್ಮ್ ಅನ್ನ ಬರೀರಿ. ಕೋವಿಡ್ ಟೆಸ್ಟ್ಗೋಸ್ಕರ ಒಂದು ಆ ರಾಜ್ಯಕ್ಕೆ ನೀವು ಭೇಟಿಯನ್ನು ಕೊಡ್ಬೇಕಾದ್ರೆ ಪ್ರೆಸೆಂಟ್ಲಿ RT-PCR ರಿಪೋರ್ಟ್ ಇರಬೇಕು, ನೆಗೆಟಿವ್ ರಿಪೋರ್ಟ್ ಇರಬೇಕು ಅಂತ ಗುಜರಾತ್ ರಾಜ್ಯ ಸರ್ಕಾರ ಕಡ್ಡಾಯ ಮಾಡಿರ್ತದೆ. ಹಾಗಿದ್ರೆ RT-PCR ಅಂದ್ರೇನು? ಕಾಮೆಂಟ್ ಸೆಕ್ಷನ್ ಒಳಗೆ ಅದರ ಫುಲ್ ಫಾರ್ಮ್ ಅನ್ನ ಬರೀರಿ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಐಸೋಬಾರ್ ಇಂಡಿಯಾ ಮತ್ತು ಮಾರ್ಕ್ಸ್ ಮತ್ತು ಸ್ಟೆಪ್ಸರ್ ಯಾವ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ? ರೀಸೆಂಟ್ಲಿ ಐಸೋಬಾರ್ ಇಂಡಿಯಾ, ಮಾರ್ಕ್ಸ್ ಅಂಡ್ ಸ್ಪೆನ್ಸರ್ have launched a campaign to spread awareness about which disease? ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದು ಜಾಗೃತಿ ಅಭಿಯಾನವನ್ನ ಈ ಒಂದು ಸಂಸ್ಥೆಗಳು ಮಾಡ್ತಾ ಇವೆ. ಗರ್ಭಪಾತದಿಂದ ಬಳಲುತ್ತಿರುವ ಕಾರ್ಮಿಕರಿಗೆ ವೇತನ ರಜೆ ನೀಡುವ ವಿಶ್ವದ 2ನೇ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ಬಿಕಮ್ ದ ಸೆಕೆಂಡ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಗಿವ್ ಪೇಯ್ಡ್ ಲೀವ್ ಟು ವರ್ಕರ್ಸ್ ಹೂ ಹ್ಯಾವ್ ಸಫರ್ಡ್ ಅಬಾರ್ಷನ್? ನ್ಯೂಜಿಲೆಂಡ್ ಸರಿಯಾದಂತ ಉತ್ತರ. ಹಾಗಾದ್ರೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಂತ ವಿಶ್ವದ ಮೊದಲ ದೇಶ ಯಾವುದು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಉತ್ತರವನ್ನ ಕಾಮೆಂಟ್ ಮಾಡಿ. ಇತ್ತೀಚೆಗೆ ಅಟ್ಮಾಸ್ಫಿಯರಿಕ್ ಅಬ್ಸರ್ವಟರಿ ಇದನ್ನ ಯಾರು ನಿರ್ಮಿಸಿದ್ದಾರೆ? ಹೂ ವಿಲ್ ಬಿಲ್ಡ್ ಅಟ್ಮಾಸ್ಫಿಯರಿಕ್ ಅಬ್ಸರ್ವಟರಿ ರೀಸೆಂಟ್ಲಿ? ಸರಿಯಾದಂತ ಉತ್ತರ IIT ದೆಹಲಿ. ಇತ್ತೀಚೆಗೆ ನೀಲಂ ಸಾಹ್ನಿ ಅವರನ್ನು ಯಾವ ರಾಜ್ಯದ ನೂತನ ರಾಜ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ? ರೀಸೆಂಟ್ಲಿ ನೀಲಂ ಸಾಹ್ನಿ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಫ್ ವಿಚ್ ಸ್ಟೇಟ್? ಆಂಧ್ರ ಪ್ರದೇಶ. ನೆಕ್ಸ್ಟ್ ಕ್ವೆಶ್ಚನ್, ರೆಸಿಡೆಂಟಿಯಲ್ ಹಾಕಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಎಲ್ಲಿ ಸ್ಥಾಪಿಸಲಾಗುವುದು? Where will be the residential hockey center of excellence be set up? ಲಕ್ನೋದಲ್ಲಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವ ಸಂದರ್ಭದಲ್ಲಿ ಎಷ್ಟು ಸಾವಿರ ರನ್ ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ? 10,000 ರನ್ ಗಳಿಸಿದಂತ ಮೊದಲ ಆಟಗಾರ, 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಂತ ಸಂದರ್ಭದಲ್ಲಿ. ರೀಸೆಂಟ್ಲಿ ಇಂಡಿಯನ್ ಟೀಮ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಬಿಕಮ್ ದ ಫಸ್ಟ್ ಪ್ಲೇಯರ್ ಟು ಸ್ಕೋರ್ ಹೌ ಮೆನಿ 1000 ರನ್ಸ್ ವೈಲ್ ಬ್ಯಾಟಿಂಗ್ ಅಟ್ ನಂಬರ್ 3? ನಂಬರ್ 3 ಅಲ್ಲಿ ಬ್ಯಾಟಿಂಗ್ ಮಾಡ್ತಾ 10,000 ರನ್ಗಳನ್ನ ಗಳಿಸಿದಂತ ಮೊಟ್ಟ ಮೊದಲ ಆಟಗಾರ ವಿರಾಟ್ ಕೊಹ್ಲಿ ಆಗಿರ್ತಾರೆ. ಇತ್ತೀಚೆಗೆ ಯಾವ ದೇಶವು ತನ್ನ ಅತಿ ದೊಡ್ಡ ವ್ಯಾಕ್ಸಿನೇಷನ್ ಅಭಿಯಾನವನ್ನ ಪ್ರಾರಂಭ ಮಾಡಿದೆ? Which country has recently launched its biggest vaccination campaign? ಸರಿಯಾದಂತ ಉತ್ತರ ಭೂತಾನ್.
ಇತ್ತೀಚಿನ ವರದಿ ಪ್ರಕಾರ ಭಾರತದ ಆನ್ಲೈನ್ ಸ್ಮಾರ್ಟ್ಫೋನ್ ಮಾರುಕಟ್ಟೆ ಪಾಲು ಎಷ್ಟು ಶೇಕಡವನ್ನ ತಲುಪಿದೆ? ಅಕಾರ್ಡಿಂಗ್ ಟು ಎ ರೀಸೆಂಟ್ ರಿಪೋರ್ಟ್, ವಾಟ್ ಪರ್ಸೆಂಟೇಜ್ ಆಫ್ ಇಂಡಿಯಾಸ್ ಆನ್ಲೈನ್ ಸ್ಮಾರ್ಟ್ಫೋನ್ ಮಾರ್ಕೆಟ್ ಶೇರ್ ಹ್ಯಾಸ್ ರೀಚ್ಡ್? 45%. ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಲ್ಕೋಹಾಲ್ ಸೇವನೆಯ ವಯಸ್ಸನ್ನ 25ರಿಂದ 21ಕ್ಕೆ ಇಳಿಸಲಾಗಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ವಿಚ್ ಇಂಡಿಯನ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಹ್ಯಾಸ್ ಲೋವರ್ಡ್ ದ ಏಜ್ ಫಾರ್ ಆಲ್ಕೋಹಾಲ್ ಕನ್ಸಂಪ್ಷನ್ ಫ್ರಮ್ 25 to 21? ಸರಿಯಾದ ಉತ್ತರ ದೆಹಲಿ. ದೆಹಲಿ ಸರ್ಕಾರ ತನ್ನ ಹೊಸ ಅಬಕಾರಿ ನೀತಿಯನ್ನ ಅನುಮೋದನೆ ಮಾಡಿದೆ. ಈ ನೀತಿ ಪ್ರಕಾರ ಅಲ್ಲಿ ಮದ್ಯ ಸೇವನೆಯ ಕನಿಷ್ಠ ವಯಸ್ಸನ್ನ 25ರಿಂದ 21ಕ್ಕೆ ಇಳಿಸಲಾಗುತ್ತದೆ. ಒಪ್ಪಂದಗಳು ಮತ್ತು ರಾಜಿ ಸಂಧಾನದ ಜಾರಿಗಾಗಿ ಮಾರ್ಗಸೂಚಿಗಳನ್ನು ಹಾಕೋದಕ್ಕೆ ಭಾರತ ಸರ್ಕಾರ ರಚನೆ ಮಾಡಿದಂತ ಉನ್ನತ ಮಟ್ಟದ ಕಾರ್ಯಪಡೆಗಳು ಯಾವುದು? ಅದರ ಹೆಡ್ ಯಾರು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಹೂ ಆರ್ ದ ಹೆಡ್ಸ್ ಆಫ್ ಹೈ ಲೆವೆಲ್ ಟಾಸ್ಕ್ ಫೋರ್ಸಸ್ ಫಾರ್ಮ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡ್ ಟು ಲೇ ರೋಡ್ ಮ್ಯಾಪ್ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ಕಾಂಟ್ರಾಕ್ಟ್ಸ್ ಅಂಡ್ ಕಾನ್ಸಲೇಷನ್ ಮೆಕ್ಯಾನಿಸಮ್? ಸರಿಯಾದ ಉತ್ತರ ರಾಜೀವ್ ಕುಮಾರ್ ಮತ್ತು ಅಮಿತಾಬ್ ಕಾಂತ್. ಯುಎನ್ ವಿಶ್ವ ಜಲ ಅಭಿವೃದ್ಧಿ ವರದಿ 2021ರ ಶೀರ್ಷಿಕೆ ಏನು? ವಾಟ್ ಇಸ್ ದ ಟೈಟಲ್ ಆಫ್ ಯುಎನ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ 2021? ಸರಿಯಾದ ಉತ್ತರ ಮೌಲ್ಯಯುತ ನೀರು. ಮಾರ್ಚ್ 22ನೇ ತಾರೀಕು ವಿಶ್ವಸಂಸ್ಥೆ ವಿಶ್ವ ಜಲ ದಿನ ಅಂತ ಆಚರಣೆ ಮಾಡುತ್ತೆ ಅಂತ ನಿಮ್ಗೆಲ್ಲ ಆಲ್ರೆಡಿ ಹೇಳಿದ್ದೀನಿ. ಜೊತೆಗೆ 2030ರ ವೇಳೆಗೆ ಎಲ್ಲರಿಗೂ ನೀರು ಮತ್ತು ನೈರ್ಮಲ್ಯವನ್ನ ಸಾಧಿಸೋದೇ ವಿಶ್ವಸಂಸ್ಥೆಯ ಈ ದಿನದ ಗುರಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಆ ದಿನ ವಿಡಿಯೋವನ್ನ ಮಾಡಿದಾಗ. ಜೊತೆಗೆ 1992 ಡಿಸೆಂಬರ್ 22ನೇ ತಾರೀಕು ಯುಎನ್ ಜನರಲ್ ಅಸೆಂಬ್ಲಿ ವಿಶ್ವ ಜಲ ದಿನವನ್ನು ಆಚರಣೆ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಮತ್ತು ಅದರ ಮುಂದಿನ ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಕೂಡ ನಮ್ಗೆ ಹೇಳಿದೆ. ಇಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರಿ. ಜೊತೆಗೆ ವ್ಯಾಲ್ಯೂವಿಂಗ್ ವಾಟರ್ ಅನ್ನೋದು ಕೂಡ 2021ರ ಥೀಮ್ ಆಗಿರ್ತದೆ. ಜೊತೆಗೆ ಟೈಟಲ್ ಕೂಡ ಆಗಿರ್ತದೆ. ಯುಎನ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ 2021ರ ಟೈಟಲ್ ಆಗಿರುತ್ತದೆ. ಹಿರಿಯರಿಗಾಗಿ ಪೋಷಣ್ ಅಭಿಯಾನನ್ನ ಪ್ರಾರಂಭಿಸೋದಕ್ಕೆ ಯಾವ ಕೇಂದ್ರ ಸಚಿವಾಲಯ ಸಿದ್ಧವಾಗಿದೆ? ವಿಚ್ ಯೂನಿಯನ್ ಮಿನಿಸ್ಟ್ರಿ is set to launch ಪೋಷಣ್ ಅಭಿಯಾನ್ ಫಾರ್ ಎಲ್ಡರ್ಲಿ? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಹಿರಿಯರಿಗೆ ಪೋಷಣೆಯನ್ನ ಒದಗಿಸುವಂತ ದೃಷ್ಟಿಕೋನದಿಂದ ಈ ಒಂದು ಸಚಿವಾಲಯ ಈ ಯೋಜನೆಯನ್ನ ಮತ್ತೆ ಪ್ರಾರಂಭ ಮಾಡುತ್ತೆ. ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ಪುರಸಭೆಗಳು ಯೋಜನೆಯ ಅನುಷ್ಠಾನದ ಸಂಸ್ಥೆಗಳಾಗಿರ್ತವೆ. ಪ್ರವಾಸೋದ್ಯಮದಲ್ಲಿ ಕೋವಿಡ್-19ನ ಪರಿಣಾಮದ ಬಗ್ಗೆ ಅಧ್ಯಯನ ನಡೆಸೋದಕ್ಕೆ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಯಾವ ಸಂಸ್ಥೆಯನ್ನ ತೊಡಗಿಸಿಕೊಳ್ಳಲಿದೆ? ಯೂನಿಯನ್ ಟೂರಿಸ್ಟ್ ಮಿನಿಸ್ಟ್ರಿ ಹ್ಯಾಸ್ ಎಂಗೇಜ್ಡ್ ವಿತ್ ವಿಚ್ ಇನ್ಸ್ಟಿಟ್ಯೂಷನ್ ಟು ಕಂಡಕ್ಟ್ ಎ ಸ್ಟಡಿ ಆನ್ ಎಫೆಕ್ಟ್ ಆಫ್ ಕೋವಿಡ್-19 ಆನ್ ಟೂರಿಸಂ ಇಂಡಸ್ಟ್ರಿ? NCAER. ಪ್ರವಾಸೋದ್ಯಮ ಸಚಿವಾಲಯ ಭಾರತ ಮತ್ತು ಕೊರೋನಾ ವೈರಸ್ ಸಾಂಕ್ರಾಮಿಕ ಪಿಡುಗೇನಿದೆ ಅದು ನಮ್ಮ ದೇಶದ ಪ್ರವಾಸೋದ್ಯಮ ಇಲಾಖೆ ಮೇಲೆ ಎಷ್ಟು ಹೊಡೆತವನ್ನ ಕೊಟ್ಟಿದೆ ಅಂತ ಅಧ್ಯಯನ ಮಾಡೋದಕ್ಕೋಸ್ಕರ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅನ್ನೋ ಒಂದು ಸಂಸ್ಥೆ ಜೊತೆ ಒಂದು ಮಾಡ್ತಾ ಇದ್ದಾರೆ, ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಯಾವ ದೇಶವು ತನ್ನ ಸುಯೆಜ್ 2 ಕ್ಯಾರಿಯರ್ ರಾಕೆಟ್ ಅನ್ನ ಬಳಸಿ 18 ದೇಶಗಳಿಂದ 38 ರಾಕೆಟ್ ಉಪಗ್ರಹಗಳನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಈ ಪ್ರಶ್ನೆ ನನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಿರೋದು 3ನೇ ಸಲ. ಯಾವ ರೀತಿ ಪ್ರಶ್ನೆಗಳನ್ನ ಇದ್ರ ಮೇಲೆ ಕೇಳಬಹುದು ಆ ರೀತಿ ಪ್ರಶ್ನೆಗಳನ್ನ ಕೇಳಲಾಗಿದೆ. ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ವಿಷಯ. ರಷ್ಯಾ ದೇಶ ಜಗತ್ತಿನ 18 ದೇಶಗಳಿಂದ 38 ಉಪಗ್ರಹಗಳನ್ನ ಸುಯೆಜ್ 2 ಅನ್ನೋ ಒಂದು ಕ್ಯಾರಿಯರ್ ರಾಕೆಟ್ ಮೂಲಕ ಲಾಂಚ್ ಮಾಡಿತ್ತು. ಯಾವ ರೀತಿ ಪಾಸಿಬಿಲಿಟೀಸ್ ಇರುತ್ತೆ ಆ ಪಾಸಿಬಿಲಿಟೀಸ್ ಅಲ್ಲಿ ಪ್ರಶ್ನೆಗಳನ್ನ ಪ್ರತಿದಿನ ನಮಗೆ ಕೇಳಲಾಗ್ತಾ ಇದೆ. ನೆಕ್ಸ್ಟ್, ಯಾವ ಭಾರತೀಯ ಸಂಸ್ಥೆ ಮೊದಲ ಬಾರಿಗೆ ಫ್ರೀ ಸ್ಪೇಸ್ ಕ್ವಾಂಟಮ್ ಕಮ್ಯುನಿಕೇಶನ್ ಅನ್ನ ಪ್ರದರ್ಶನ ಮಾಡಿದೆ? ವಿಚ್ ಇಂಡಿಯನ್ ಆರ್ಗನೈಸೇಷನ್ ಡೆಮಾನ್ಸ್ಟ್ರೇಟೆಡ್ ಫ್ರೀ ಸ್ಪೇಸ್ ಕ್ವಾಂಟಮ್ ಕಮ್ಯುನಿಕೇಶನ್ ಫಾರ್ ದಿ ಫಸ್ಟ್ ಟೈಮ್? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋದವರು. ಅದರ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ಇರುತ್ತೆ.
ಫೌಂಡರ್ ವಿಕ್ರಮ್ ಸಾರಾಭಾಯಿ ಅವರು 15 ಆಗಸ್ಟ್ 1969 ಸ್ಥಾಪನೆಯಾಗಿದ್ದು. ಕೆ ಶಿವನ್ ಅವರು ಪ್ರಸ್ತುತ ಡೈರೆಕ್ಟರ್ ಇಸ್ರೋದು. ಜಿಲ್ಲೆಗಳ ವಾರ್ಷಿಕ ರಫ್ತು ಶ್ರೇಯಾಂಕ ಸೂಚ್ಯಂಕವನ್ನ ತಯಾರಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಹಾಯ ಮಾಡುವಂತ ಸಂಸ್ಥೆ ಯಾವುದು? Which institution is to assist the state and union territory in preparing the annual export ranking index of districts? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಜಾಗತಿಕ ಆರ್ಥಿಕ ಔಟ್ಲುಕ್ ಜಿಇಒ ಶೀರ್ಷಿಕೆಯ ವರದಿಯನ್ನು ಯಾವ ಜಾಗತಿಕ ರೇಟಿಂಗ್ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? Which global rating agency releases report titled Global Economic Outlook GEO? ಫ್ಲಿಚ್ ರೇಟಿಂಗ್ ಅವರು ಇದನ್ನ ಬಿಡುಗಡೆ ಮಾಡ್ತಾರೆ. ಅಮೆರಿಕಾದ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆದಂತ ಈ ಫ್ಲಿಚ್ ಅನ್ನೋ ಒಂದು ಕಂಪನಿ ಈ ಒಂದು ರೇಟಿಂಗ್ ಅನ್ನ ಬಿಡುಗಡೆ ಮಾಡುತ್ತೆ. ಕೇಂದ್ರದ ಶಿಕ್ಷಣ ಸಚಿವರು ಶಹೀದ್ ಭಗತ್ ಸಿಂಗ್ ಅವರ ಸ್ಮಾರಕವನ್ನ ಯಾವ ರಾಜ್ಯದಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಿದ್ದಾರೆ? ನವದೆಹಲಿಯಲ್ಲಿ ಶಹೀದ್ ಭಗತ್ ಸಿಂಗ್ ಅವರ ಒಂದು ಸ್ಮಾರಕವನ್ನ ರೀಸೆಂಟ್ ಆಗಿ ಉದ್ಘಾಟನೆ ಮಾಡಲಾಗಿದೆ. ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನಿನ್ನೆ ಪ್ರಶ್ನೆ, ICC T20 ಶ್ರೇಯಾಂಕದಲ್ಲಿ ಯಾವ ಭಾರತೀಯ ಮಹಿಳಾ ಆಟಗಾರ್ತಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ? ಶಫಾಲಿ ವರ್ಮಾ. ವಿವಿಧ ವ್ಯವಸ್ಥಿತ ಉಪಕ್ರಮಗಳ ಮೂಲಕ ರೋಗದ ಹರಡುವಿಕೆಯನ್ನ ಕಡಿಮೆ ಮಾಡಿದ್ದಕ್ಕಾಗಿ ಯಾವ ರಾಜ್ಯದ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮವು ರಾಷ್ಟ್ರೀಯ ಗೌರವವನ್ನ ಗಳಿಸಿದೆ? ಇದು ಇಂದಿನ ಪ್ರಶ್ನೆ. ಉತ್ತರಗಳು ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಬಹುದು. ಆಯ್ಕೆಗಳು ಗೋವಾ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ. ಪ್ರಶ್ನೆ ಇನ್ನೊಮ್ಮೆ ನೋಡ್ಕೊಳ್ಳಿ. ವಿವಿಧ ವ್ಯವಸ್ಥಿತ ಉಪಕ್ರಮಗಳ ಮೂಲಕ ರೋಗ ಹರಡುವಿಕೆಯನ್ನ ಕಡಿಮೆ ಮಾಡಿದ್ದಕ್ಕಾಗಿ ಯಾವ ರಾಜ್ಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮವು ರಾಷ್ಟ್ರೀಯ ಗೌರವವನ್ನ ಪಡೆದುಕೊಂಡಿದೆ? ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ತಪ್ಪದೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ನೀವು ಈಗಲೇ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮ್ಗೇನಾದ್ರೂ ಇದರ PDF ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಇರೋ ಫಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಮ್ಮ spkkanada.com ವೆಬ್ಸೈಟ್ಗೆ ಹೋಗ್ತೀರಾ. ಅಲ್ಲಿ ಇದರ PDF ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನುಳಿದಂತೆ ರಿವಿಷನ್ಸ್ಗೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.